ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ರಾಜಧಾನಿ ಬೆಂಗಳೂರಿನಲ್ಲಿ ಪಾದಚಾರಿಗಳಿಗಾಗಿ ನಿರ್ಮಿಸಲಾದ ಫುಟ್ಪಾತ್ಗಳು ಇದೀಗ ಬೀದಿ ವ್ಯಾಪಾರಿಗಳಿಗೆ ಮಾರಾಟವಾಗಿದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳ ಮೇಲೆಯೇ ಅಂಗಡಿಗಳು ತಲೆ ಎತ್ತಿದ್ದು, ಪಾದಚಾರಿಗಳು ರಸ್ತೆಯಲ್ಲಿ ನಡೆದು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣ್ಣು, ತರಕಾರಿ, ಬಟ್ಟೆ, ಫಾಸ್ಟ್ ಫುಡ್ ಸೇರಿದಂತೆ ವಿವಿಧ ವ್ಯಾಪಾರಿಗಳು ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿವೆ. ಇದರಿಂದ ವಯಸ್ಸಾದವರು, ಮಹಿಳೆಯರು, ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಜೀವ ಭಯದಲ್ಲೇ ವಾಹನಗಳ ನಡುವೆ ನಡೆದು ಹೋಗುವಂತಾಗಿದೆ. ಅಷ್ಟೇ ಅಲ್ಲದೆ ಟ್ರಾಫಿಕ್ ಸಮಸ್ಯೆಯು ಮತ್ತಷ್ಟು ಗಂಭೀರವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾದಚಾರಿಗಳ ಸುರಕ್ಷತೆಗಾಗಿ ನಿರ್ಮಿಸಲಾದ ಫುಟ್ಪಾತ್ಗಳು ಈಗ ಮಾರಾಟದ ಜಾಗಗಳಾಗಿ ಬದಲಾಗಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಟೀಕೆಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ನೋಡಿ, ಇವತ್ತು ಬೆಂಗಳೂರಿನ ಫುಟ್ಪಾತ್ಗಳು ಮಾರಾಟ ಹೋಗ್ಬಿಟ್ಟಿದೆ. ಫುಟ್ಪಾತ್ ಅಂತ ಇರೋದು ಏನಕ್ಕೆ ಅಂದರೆ ಜನಗಳು ಓಡಾಡಬೇಕು ಫುಟ್ಪಾತ್ಗಳಲ್ಲಿ ಅಂತ. ನೀವು ನೋಡ್ತಾ ಇರ್ಬೋದು, ಇಡೀ ಫುಟ್ಪಾತ್ಗಳು ಅರ್ಧ ರೋಡು ಬೀದಿ ವ್ಯಾಪಾರಿಗಳು ಆಕ್ರಮಿಸ್ಕೊಬಿಟ್ಟಿದ್ದಾರೆ. ಅದ್ರ ಜೊತೆಗೆ ವ್ಯಾಪಾರ ಮಾಡೋಕ್ಕೆ ಬರೋವಂಥವ್ರು ಕಾರ್ಗಳನ್ನ ಹಾಕ್ಕೊಂಡು ನೋಡಿ ಅರ್ಧ ರೋಡು, ಮುಖ್ಯ ರಸ್ತೆಯಲ್ಲಿ ಅರ್ಧ ರೋಡು ಹಾಗೂ ಫುಟ್ಪಾತ್ಗಳನ್ನ ಆಕ್ರಮಿಸ್ಬಿಟ್ಟಿದ್ದಾರೆ. ಇದು ಬಂದು TV ಟವರಿಂದ ಮೇಕ್ರಿ ಸರ್ಕಲ್ ಕಡೆ ಹೋಗೋವಂಥ ದಾರಿ ಇದು. ಇಲ್ಲಿ ಯಾರು ವ್ಯಾಪಾರ ಮಾಡ್ತಾರಲ್ಲ ಇವ್ರು ಯಾರು ಕನ್ನಡಿಗರಲ್ಲ, ಇವರೆಲ್ಲ ತಮಿಳ್ನಾಡಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಇವರು ತೆರಿಗೆ ಕಟ್ಟಲ್ಲ, ಸರ್ಕಾರಕ್ಕೆ ಏನು ದುಡ್ಡುಗಳು ಕೊಡಲ್ಲ, ಬಿಟ್ಟಿಯಾಗಿ ಬಂದು ನಮ್ಮ ಫುಟ್ಪಾತ್ಗಳನ್ನ ಆಕ್ರಮಿಸ್ಕೊಂಡು ಹಣ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಇದೆಲ್ಲ ಅಧಿಕಾರಿಗಳ ಕಣ್ಣುಗಳಿಗೆ ಕಾಣಲ್ವಾ? ಟ್ರಾಫಿಕ್ ಪೊಲೀಸರ ಕಣ್ಣಿಗೆ ಕಾಣಲ್ವಾ? GP ಅವ್ರ ಕಣ್ಣಿಗೆ ಕಾಣಿಸಲ್ವಾ? ಫುಟ್ಪಾತ್ ಏನಕ್ಕೆ ಇರೋದು? ಜನಗಳು ಓಡಾಡೋಕ್ಕೆ ಅಂತ ಫುಟ್ಪಾತ್ಗಳೆಲ್ಲ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅವ್ರಿಗೆಲ್ಲ 500,000 ರೂಪಾಯಿಗಳಿಗೆಲ್ಲ ಎಲ್ಲ ಓಡಾಡೋದು ಜನ. ಅರ್ಧ ರೋಡು ಫುಟ್ಪಾತು. ನಮಗೆ ಮಾನ ಮರ್ಯಾದೆ ಅನ್ನೋದು ಇಲ್ವೇನ್ರ GP ಅವ್ರಿಗೆ? ಹಾಂ, ಇವತ್ತು ಏನು ಹೇಳುತ್ತೆ ಸಂವಿಧಾನದಲ್ಲಿ, ಜನ ಓಡಾಡೋದಕ್ಕೆ ಫುಟ್ಪಾತ್ ಬೇಕು ಅಂತ ಇದೆ, ಕಾನೂನಲ್ಲೇ ಇದೆ. ಆದರೆ ಇವತ್ತು ಫುಟ್ಪಾತ್ಗಳೆಲ್ಲ ಹಿಂಗೆ ನೋಡಿ, ಸುಮಾರು 1-1.5 ಕಿಲೋಮೀಟ್ರ್ ಹಿಂಗೇನೆ ಎಲ್ಲ ನೋಡಿ. ಆ ಕಡೆ ಫುಟ್ಪಾತ್ ರೋಡು ಸೇರಿಸ್ಕೊಂಡು ಅಂಗಡಿಗಳು ಹಾಕ್ಕೊಂಡ್ರೆ, ಈ ಕಡೆ ವ್ಯಾಪಾರ ಮಾಡೋರು ಕಾರ್ಗಳು ತಂದು ಹಾಕ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇವರು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಹಾಕ್ತವ್ರೆ. ಜನ ಹೆಂಗಾರೋ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯಿಲ್ಲಿ, ಇವ್ರಿಗೆ ಚಿಂತೆ ಇಲ್ಲ, ಅಧಿಕಾರಿಗಳಿಗೂ ಅಷ್ಟೇ ಚಿಂತೆ ಇಲ್ಲ. ಜನ ಕಾಲು ಕೈ ಮುರ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗಲಿ, ಅವ್ರ ಬದುಕು ಹಾಳಾಗೋಗ್ಲಿ, ಅವ್ರ ಜೀವನ ಹಾಳಾಗೋಗ್ಲಿ, ಅವ್ರು ನಂಬ್ಕೊಂಡಿರೋ ಮನೆಯಲ್ಲಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮದಿರೋ ಅಪ್ಪ ಅಮ್ಮ ಎಲ್ಲ ಹಾಳಾಗೋರು ಪರವಾಗಿಲ್ಲ. ಇವ್ರುಗಳು ದುಡ್ಡುಗಳು ಮಾಡಬೇಕು, ಅಧಿಕಾರಿಗಳು ದುಡ್ಡುಗಳು ಮಾಡಬೇಕು, ಜನ ಹೆಂಗಾರ ಸಾಯಿಲಿ. ಇನ್ನು ನಮ್ಮ ಇಲ್ಲಿ ಬಂದಿರೋರು ಯಾರಾದರೂ ತೆರಿಗೆ ಕಟ್ತಾರೆ ಅಂದರೆ ಸರ್ಕಾರಕ್ಕೆ ಏನಾರು ₹1 ಇದೆಲ್ಲ ಇದಕ್ಕೆ ಅಂತಲೇ ಮಾರ್ಕೆಟ್ ಇರ್ತದೆ, ಅಲ್ಲಿ ಹೋಗಿ ವ್ಯಾಪಾರ ಮಾಡಲಿ, ಅಂಗಡಿಗಳು ಬಾಡಿಗೆ ತೊಗೊಂಡು ಫುಟ್ಪಾತ್ಗಳಲ್ಲಿ ಹಾಕಾಕ್ತಾರೆ. ಈ ಸಂಬಂಧಪಟ್ಟವರು ಕೂಡಲೇ ಇದನ್ನು ತೆರವು ಮಾಡಿಸ್ಬೇಕು. ಇದು ಬಂದು TV ಟವರಿಂದ ಮೇಕ್ರಿ ಸರ್ಕಲ್ ಹೋಗೋ ಕಡೆ ದಾರಿಯಲ್ಲಿರೋದು.